ಯಾವಾಗ್ಲಾದ್ರೂ ಈ ಕ್ವಶನ್ಗಳಲ್ಲಿ ಸಿಂಪ್ಲಿಫಿಕೇಶನ್ ಕ್ವಶನ್ ಅನ್ನೋದು ಸರಳೀಕರಣ ಪ್ರಶ್ನೆಗಳು ನಿಮ್ಮ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಗಳಲ್ಲಿ ಬರುತ್ತೆ. ಅದರಲ್ಲಿ ಪ್ರಾಬ್ಲಮ್ ಎಲ್ಲಿ ಆಗುತ್ತೆ ಅಂದ್ರೆ ಈ ತರದ ಒಂದು ಅಂಡರ್ ರೂಟ್ ಕೊಟ್ಟಾಗ, ಅದು ದೊಡ್ಡ ಸಂಖ್ಯೆ ಕೊಟ್ಟಾಗ ಸರ್. ಸಣ್ಣ ಸಂಖ್ಯೆ ಇದು 484 ಅಂಡರ್ ರೂಟ್ ಕೊಟ್ಟಾಗ 22 ಅಂತ ಹೇಳ್ಬಹುದು. ಬಟ್ ಅದು ಎದರದ್ದು ಅಂತ ಹೇಳ್ಬೇಕಂದ್ರೆ ಯಾವ ರೀತಿ ಬಿಡಿಸ್ಬೇಕು? 4, 3, 5, 6 ಅಂತ ಕೊಟ್ಟಾಗ ಎರಡೆರಡನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಈಗ ಕೊನೆಯಲ್ಲಿ 6 ಬರ್ತಂದ್ರೆ ಸರ್ ಕೊನೆಯನ್ನ 4ನ್ನ ಸ್ಕ್ವೇರ್ ಮಾಡಿದ್ರೆ 6 ಬರುತ್ತೆ ಅಥವಾ 6ನ್ನ ಸ್ಕ್ವೇರ್ ಮಾಡಿದ್ರೆ 6 ಬರುತ್ತೆ. ಮತ್ತೆ ಈಗ 43 ಅಂತಂದ್ರೆ 43 ಯಾವ 2 ಸ್ಕ್ವೇರ್ ನಡುವೆ ಬರುತ್ತೆ? 6ರ ಸ್ಕ್ವೇರ್ 36 ನಡುವೆ ಬರುತ್ತೆ. 7ರ ಸ್ಕ್ವೇರ್ 49ರ ನಡುವೆ ಬರುತ್ತೆ. ಈಗ ಏನ್ ಮಾಡ್ತೀರಂದ್ರೆ ಫಸ್ಟಿಗೆ 4 ಆದ್ರೂ ಬರಬೇಕು, 6 ಆದ್ರೂ ಬರಬೇಕು. ಇವೆರಡರಲ್ಲಿ ಮೇಲಿನ ಸಂಖ್ಯೆನು 6 ಮತ್ತು 7 ನಡುಬರ್ಕ್ ಬರುತ್ತೆ. 6 ಇಂದನೇ ಸ್ಟಾರ್ಟ್ ಆಗುತ್ತೆ. 64 ಆದ್ರೂ ಆಗಿರುತ್ತೆ, 66 ಆದ್ರೂ ಆಗಿರುತ್ತೆ. ಈಗ ಎಕ್ಸಾಕ್ಟ್ 64 66 ಅಂತ ಗೊತ್ತಾಗ್ಬೇಕಂದ್ರೆ ಈ 43 ಅನ್ನುವಂತ ಸಂಖ್ಯೆ 36ಕ್ಕೆ ಸಮೀಪ ಇತ್ತಂದ್ರೆ 64 ಆಗಿರುತ್ತೆ. ಇದಕ್ಕೆ ಸಮೀಪ ಇದ್ರೆ ಇದಾಗಿರುತ್ತೆ. ಯಾವ್ದಕ್ಕೆ ಸಮೀಪ ಇದೆ? ಕೆಳಗಿಂದಕಂದ್ರೆ 66. ಈ ರೀತಿ ನೀವು ಅಂಡರ್ ರೂಟ್ ಕ್ವಶನ್‌ಗಳನ್ನ ಕಂಡುಹಿಡಿಯಬೇಕು.